ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಯೋಬನು 30ನೇ ಅಧ್ಯಾಯ 13ರಿಂದ. ಯೋಬನು 30ನೇ ಅಧ್ಯಾಯ 13ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನನ್ನ ದಾರಿಯನ್ನು ಕಡೆದು ನನ್ನ ಉಪದ್ರವವನ್ನು ಹೆಚ್ಚಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ವಿರೋಧಿಗಳು ಅಂದರೆ ಎಷ್ಟೇ ಅವರಿಗೆ ಒಳ್ಳೇದು ಹೇಳಿದರು, ಎಷ್ಟೇ ದೇವರ ಮಾತನ್ನು ತಿಳಿಸಿದ್ರು, ಒಳ್ಳೆ ರೀತಿಯಲ್ಲಿ ಅವರಿಗೆ ತಿಳಿಸ್ತಾ ಬಂದರೂ ಕೂಡ ಕೆಲವರು ಏನು ಮಾಡ್ತಾರೆ, ಮಾತನ್ನು ಕೇಳೋದಿಲ್ಲ. ಏನಾದರೂ ಮಾಡಿ ಇವನನ್ನು ಹಾಳು ಮಾಡಬೇಕಲ್ಲಪ್ಪ ಅಂತೇಳಿ ಅವರವರೇ ಗುಣಗುಟ್ಟಿಕೊಂಡು ಅವರವರೇ ಮಾತಾಡಿಕೊಂಡು ಹೊಂಚೆ ಹಾಕ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತೇಳಿ ಉಪಾಯವನ್ನು ಮಾಡಿಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಮಾತನಾಡುವವರು, ನೋಡಪ್ಪ ಈ ರೀತಿಯಲ್ಲಿ ಆದರೆ ಈ ರೀತಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ, ಈ ಮಾರ್ಗದಲ್ಲಿ ನಡೆಯಿರಿ, ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡೋಕ್ಕೆ ಹೋಗಬೇಡಿ, ಯಾರಿಗೇ ಆಗಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ ಅಂತ ಹೇಳಿದರೆ, ಓ ಇವನು ದೊಡ್ಡ ಬುದ್ಧಿವಂತ, ಇವನು ದೊಡ್ಡ ನ್ಯಾಯವಂತ, ನಮಗೆ ಬುದ್ಧಿ ಹೇಳೋಕ್ಕೆ ಬರ್ತಾನೆ, ಅವರ ಪರವಾಗಿ ಮಾತಾಡ್ತಾನೆ, ಇವರ ಪರವಾಗಿ ಮಾತನಾಡ್ತಾನೆ ಅಂತೇಳಿ ಅಂಥವ್ರನ್ನ ಏನು ಮಾಡ್ತಾರೆ, ಈ ವಿರೋಧಿಗಳು ಅಂದರೆ ದೇವರಿಂದ ದೂರ ಹೋದವರು, ದೇವರು ಯಾರನ್ನು ಕೈ ಬಿಟ್ಟಿದ್ದಾರೋ ಅವರನ್ನು ಏನು ಮಾಡ್ತಾರೆ, ಅಂಥವರು ಈ ರೀತಿ ಸರಿಯಾಗಿ ನ್ಯಾಯ ರೀತಿಯಲ್ಲಿ ನಡೆಯುವವರಿಗೆ, ಒಳ್ಳೆ ರೀತಿಯಲ್ಲಿ ಹೇಳುವವರಿಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅಂದರೆ ಇವನಿಂದಾಗಿ ಏನು ಲಾಭ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಅಂಥವರಿಗೆ ವಿರುದ್ಧವಾಗಿದ್ದಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಆದರೆ ಅವರನ್ನು ಎದುರಿಸತಕ್ಕ ಸಹಾಯಕನು ಯಾರೂ ಇಲ್ಲ. ನೋಡಿ, ಅಂಥವ್ರದಕ್ಕೆ ದಾವೀದರಸರು ಕೀರ್ತನೆಯಲ್ಲಿ ಹೇಳ್ತಾರೆ, ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಎದ್ದೆ ಹೇಳ್ತಾನೆ ಅಂತಂದರೆ ದೇವರವರನ್ನು, ಇತರರು ಯಾವುದೇ ಕಷ್ಟ, ಸಂಕಟ, ದುಃಖ ಕೊಟ್ಟರು ದೇವರವರನ್ನು ಮೇಲೆ ಎಬ್ಬಿಸುತ್ತಾನೆ. ಆದರೆ ದುಷ್ಟನು ಒಂದೇ ಸಾರಿ ಅವನು ಬೆಳೀತಾನೆ, ನನ್ನ ಎದುರಿಸೋರು ಯಾರು ಇಲ್ಲ, ನಾನೇ ಶಕ್ತಿವಂತ, ನನಗೆ ಎದುರಾಗಿ ಯಾರು ಇಲ್ಲ, ನಾನಂಥವನು, ನಾನೇ ಇಂಥವನು ಅಂತೇಳಿ. ಆದರೆ ಮತ್ತೆ ಒಂದು ಸಲ ಅವನಿಗೆ ದೇವರು ಗುಂಡಿಯನ್ನು ತೋಡಿ ಆ ಗುಂಡಿಗೆ ಬೀಳಿಸ್ತಾರೆ, ಮತ್ತೆ ಅಲ್ಲಿಂದ ಅವನು ಏಳುವುದಿಲ್ಲ. ಪ್ರತಿ ಒಂದು ಅವನ ಜೀವಿತದಲ್ಲಿ ಮಾಡಿದ್ದೆಲ್ಲವನು ಸಾಯೋದಕ್ಕಿಂತ ಮೊದಲು ನಾನಾ ಥರದ ದೊಡ್ಡ ದೊಡ್ಡ ರೋಗಗಳು ಬಂದು ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದು ಆಗ ಅಯ್ಯೋ ನಾನು ಏನು ತಪ್ಪು ಮಾಡಿದೆಪ್ಪ ಅಂತೇಳಿ ಅವನ ಬಾಯಲ್ಲಿ ಬಂದೇ ಅಲ್ಲಿಂದ ಅವನು ಸಾಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ನೀತಿವಂತನಿಗೆ ಯಾರೇ ಎಷ್ಟೇ ಕಷ್ಟ, ಸಂಕಟ, ದುಃಖ ಕೊಟ್ಟರೂ ಕೂಡ ಆ ದೇವರು 7 ಸಾರಿ ಅವನು ಸೋತು ಹೋದರೂ ದೇವರು ಅವನನ್ನು ಬಿಡುವುದಿಲ್ಲ ಅಂತೇಳಿ ಯೋಬನು ಹೇಳಿದ್ದು. ಅದಕ್ಕೆ ಹೇಳಿದ್ದು, ಅವರನ್ನು ಎದುರಿಸತಕ್ಕ ಸಹಾಯಕನು ಯಾರೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ. ನಾವೆಲ್ಲ ಚಿಕ್ಕದಾಗಿರುವಾಗ ಒಂದು ಬಹಳ ವಯಸ್ಸಾದಂಥ ಸ್ತ್ರೀ, ಅವರ ಯೌವನ ಕಾಲದಲ್ಲಿ ಬಹಳ ಯಾವ ಗಂಡಸರು ಅವರ ಮುಂದೆ ಹೋಗೋದು ಬೇಡ, ಜಗಳಕ್ಕೆ ಹೋಗೋದು, ಕತ್ತಿ ತಗೊಂಡು ಕಡಿಯೋಕ್ಕೆ ಹೋಗೋದು, ಜೊತೆಯಲ್ಲಿ ಮದ್ಯಪಾನ ಕೂಡ ಮಾಡ್ತಾ ಇತ್ತು. ಅವರ ಹೆಸರು ಕೇಳಿದರೆ ಬಹಳ ಹೆದರಿ ನಡುಗ್ತಾ ಇದ್ರು. ಅಂಥ ಒಂದು ಆ ರೀತಿ ಆಡ್ತಾ ಇತ್ತು. ಅವ್ರು ಅದು ಹೇಳಿದ್ದೆ ಸರಿ, ಮಾಡಿದ್ದೆ ಸರಿ, ಪ್ರತಿಯೊಂದಕ್ಕೆ ಎದುರಾಗಿ ಹೋಗ್ತಾ ಇತ್ತು. ಕಡೆಗೆ ಬರ್ತಾ 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 ಏನಾಯ್ತು, 2 ಕಣ್ಣು ಕಾಣದಾಗಿ ಹೋಯಿತು. ಕಡೆಗೆ ಅದರ ಹೆಣ್ಣು ಮಕ್ಕಳು ಅದನ್ನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಆಗ ಒಂದ್ಸಲ ಅದರ ಬಾಯಲ್ಲಿ ಬಂದ ಮಾತು, ಅಯ್ಯೋ ನಾನು ಮಾಡಿದ ತಪ್ಪನ್ನು ನಾನೇ ಅನುಭವಿಸ್ತಾ ಇದ್ದೇನೆ ಅಂತೇಳಿ ಸ್ವತಃ ಆ ಅಮ್ಮನ ಬಾಯಲ್ಲಿ ಬಂತು. ಇದೆಲ್ಲ ನಮಗೊಂದು 15-16 ವರ್ಷದ ಟೈಮಲ್ಲಿ ಆಗಲೇ ಬಹಳ ವಯಸ್ಸಾದಂಥದ್ದು ಮಕ್ಕಳಾಗಿ ಮೊಮ್ಮಕ್ಕಳನ್ನ ಕಂಡಿತ್ತು ಆ ಅಮ್ಮ.
ನಾನು ಮಾಡಿದ ಪಾಪವನ್ನು ನಾನೇ ಅನುಭವಿಸ್ತಾ ಇದ್ದೇನೆ ಅಂತ. ಎರಡು ಕಣ್ಣು ಕಾಣದಾಗಿ ಮೊಮ್ಮಕ್ಕಳು ಕೈ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು ನೋಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸ್ವತಃ ನನ್ನ ಕಣ್ಣಲ್ಲಿ ಕಂಡಂಥದ್ದು, ಬೇರೆಯವರು ಹೇಳಿದಂಥದ್ದು. ನೋಡಿ ಹೀಗೆ ಮಾಡ್ತು, ಹೀಗಾಯಿತು ಹೀಗೆಲ್ಲ ಹೇಳ್ತಿತ್ತು. ಏನು ಕತ್ತಿ ತಗೊಂಡು ಗಂಡಸರಿಗೆ ಕೈಗೆ ಹೋಗುವಂಥದ್ದು, ಜಗಳಕ್ಕೆ ಹೋಗುವಂಥದ್ದು, ಗಂಡಸರ ಮುಂದೆ ಹೋಗ್ತಾ ಇತ್ತು. ಲಾಸ್ಟಿಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ರೀತಿ ಅದರ ಎರಡು ಹೆಣ್ಣು ಮಕ್ಕಳು ಕೂಡ, ದೊಡ್ಡ ಮಗಳು ಕೂಡ ಅದೇ ರೀತಿ ನಡೀತು ಕಡೆಗೆ ಬಹಳ ಬಗ್ಗಿ ನಡೆಯುವಾಗೆ ಆ ಪರಿಸ್ಥಿತಿಗೆ ಬಂದು ಹೋಯ್ತು. ಇದು ನನ್ನ ಕಣ್ಣಲ್ಲೇ ಕಂಡೆ. ಆ ಸಣ್ಣ ಮಗಳು ಅಷ್ಟೇ ಹಾಗೆ ಮಾಡಿ ಕಡೆಗೆ ಏನಾಯಿತು, ಒಂದು ಕಣ್ಣಿಗೆ ಇದು ಕಲ್ಲಿನ ಚೂರು ಹೊಡೆದು ಕಣ್ಣೇ ಕಾಣದಾಗೋಯ್ತು ನೋಡಿ. ಇದು ಕೀರ್ತನೆ 109 ಬರೆಯಲ್ಪಟ್ಟಿದೆ, ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ. ಆ ತಾಯಿಯ ಬುದ್ಧಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೂಡ ಆ ಪರಿಸ್ಥಿತಿ ಬಂದು ಹೋಯಿತು. ಇದು ಸ್ವತಃ ನಮ್ಮ ನೆರೆಮನೆಯಲ್ಲಿ ನಡೆದಂಥ ವಿಷಯಗಳು. ಇದೆಲ್ಲ ನಾನು ಬೇಕಾದಷ್ಟು ಸಾಕ್ಷಿಗಳಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿರೋಧಿಗಳು ವಿರೋಧ ಮಾತಾಡ್ತಾರೆ. ಹಾಗೆ ದೇವರು ಯಾರ ಮುಖಾಂತರ ಮಾಡಿಸ್ತಾರೆ ಅವರಿಗೆ ಬಹಳ ಶಿಕ್ಷೆ ಇದೆ. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದು, ನೀವು ಈ ಲೋಕದವರಲ್ಲ, ಅವರಿಗೆ ನಿಮ್ಮ ಮೇಲೆ ಕೋಪ ಇದೆ, ನನ್ನ ಮೇಲೆ ಕೋಪ ಇದೆ ಅಂತ ತಿಳ್ಕೊಂಡು ನೀವು ಈ ಲೋಕದವರಲ್ಲ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತೇಳಿ ಯೇಸುಸ್ವಾಮಿ ಕೂಡ ಶಿಷ್ಯರಿಗೆ ಹೇಳಿದಂಥ ಮಾತು ಇದೆ. ಅದೇ ಇವತ್ತು ದೇವರು ಯಾರನ್ನು ಆದುಕೊಂಡಿದ್ದಾರೋ ಅವರಿಗೆ ಬರುವಂಥದ್ದು ಇದೇ. ಅದೇ ಅವ್ರದ್ದೇ ಒಂದು ಗುಂಪು ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನಿಗೆ ಬಂದಿದ್ದು ಕೂಡ ಅದುವೇ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಕೂಡ ಬರುವಂಥದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ, ಅಗಲವಾಗಿ ಒಡೆದ ಕೋಟೆಯೊಳಗೋ ಎಂಬಂತೆ ಅವರು ನುಗ್ಗಿ ಹಾಳು ಬೀಳಿನಲ್ಲಿ ನಿಂತಿರುವ ನನ್ನ ಮೇಲೆ ಹೊರಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಅಗಲವಾದ ಕೋಟೆಯೊಳಗೆ ಅಥವಾ ಅಗಲವಾದ ಸ್ಥಳದಲ್ಲಿದ್ದರೆ ಮಳಕಿದ್ರೆ ಆ ಕಡೆ ಈ ಕಡೆ ಹೊರಲಾಡ್ತಾರೆ, ಓಡಾಡ್ತಾರೆ. ಅದೇ ರೀತಿ ಅವ್ರದ್ದೇ ಒಂದು ಸ್ಥಳ ಇರ್ತದೆ, ಅವ್ರದ್ದೇ ಒಂದು ಗುಂಪಿರ್ತದೆ. ಅವರೆಲ್ಲ ಬಂದು ನನ್ನ ಮೇಲೆ ಬಿದ್ದಿದ್ದಾರೆ ಅಂದರೆ ನನ್ನಷ್ಟು ಹೀಯಾಳಿಸ್ತಾರೆ, ನನಗೆ ಹಿಂಸೆ ಕೊಡ್ತಾರಪ್ಪ, ಅವರ ಮುಂದೆ ನಾನು ಏನೂ ಇಲ್ಲ, ಈ ರೀತಿಯಲ್ಲಿ ಅವರು ಹೊರಲಾಡ್ತಾರೆ ಅಂತೇಳಿ. ಹಾಗೆ ಇವರು ಏನು ಮಾಡ್ತಾರೆ, ಒಂದು ಗುಂಪಿ ಇದ್ದುಕೊಂಡು ಇಂಥವರ ಒಬ್ಬೊಬ್ಬರು ಇಂಥ ಒಂದು ದೇವರಿಂದ ಆಶೀರ್ವಾದ ಹೊಂದಿದವರು ಆ ರೀತಿ ಮಾತನಾಡುವಾಗ, ಒಳ್ಳೇದು ಹೇಳುವಾಗ ಇವರ ಮೇಲೆ ಬೀಳ್ತಾರೆ. ಅದು ಹಿಂದೆ ನಾವು ತಿಳ್ಕೊಂಡಾಗ ಏನಂದರೆ, ಅಯ್ಯೋ ಅವನ ಮಾತುಗಳು ನಾವು ಹೇಗೆ ಬದುಕೋದು, ನಾವು ಹೇಗೆ ಜೀವಿಸೋದು ಅಂತೇಳಿ ಒಬ್ಬೊಬ್ಬರಿಗೆ ಅನೇಕರಿಗೆ ನಾನೇ ನನ್ನ ಬಾಯಲ್ಲಿ ತಿಳಿಸುವಾಗೆ ದೇವರು ಮಾಡಿದ್ರು. ನೋಡ್ರಪ್ಪ, ಬಹಳ ಜನ ಬಡ್ಡಿಗೆ ದಯವಿಟ್ಟು ಬಡ್ಡಿ ಕೊಡಬೇಡಿ. ಅದು ಒಂದ್ಸಲ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತದೆ. ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ಮಾಡ್ಕೊಳ್ಬೋದು, ಅಕಸ್ಮಾತ್ ಏನೇನೋ ಮಾಡ್ಕೊಳ್ಬೋದು. ಅದಕ್ಕೊಂದು ದಿವಸ ಇದೆ. ಆಮೇಲೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದರ 2ರಷ್ಟು ನಷ್ಟ, ಎಷ್ಟು ಬಡ್ಡಿ ತಗೊಳ್ತಾರೋ ಅದರ 2ರಷ್ಟು ನಷ್ಟವನ್ನು ಅನುಭವಿಸ್ತಾರೆ. ಅದು ಒಂದು ಗಂಡ ಹೆಂಡತಿ ಮಕ್ಕಳಿಗೆ ನಾನಾ ಥರದ ಕಾಯಿಲೆಗಳು ಬಂದು ಕಡೆಗೆ ಅದರ 2ರಷ್ಟು ತೆಗೆದುಕೊಂಡು ಆಸ್ಪತ್ರೆಗೂ ಹಾಕಬೇಕಾಗ್ತದೆ. ಅದು ಮಾತ್ರವಲ್ಲ, ಜಗಳ, ಹೊಟ್ಟೆಗಿಚ್ಚು, ಹೊಡೆದಾಟ, ಕೇಸು, ಜೈಲುಗಳು, ಕೈಕಾಲು ಮುರ್ಕೊಳ್ಳೋದು, ಆಸ್ಪತ್ರೆಗಳು ಇಂಥವು ಕೂಡ ಬರ್ತದೆ. ಇದೆಲ್ಲ ನನ್ನ ಕಣ್ಣಲ್ಲಿ ನಾನು ಕಂಡಿದ್ದೇನೆ. ಇದೆಲ್ಲ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಮಾತು ಅಂತ ಹೇಳುವಾಗ ಒಬ್ಬೊಬ್ಬರು ನನಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ನನ್ನ ಸಹೋದರ ಸಹೋದರಿಯ, ಅಯ್ಯೋ ಅವ್ರು ಹಾಗೆ ಮಾಡಿದ್ರು, ಇವರು ಹಾಗೆ ಮಾಡಿದ್ರು, ಅಯ್ಯೋ ನಾವು ಬದುಕೋದಾಗೆ, ಹೋಗಪ್ಪ, ಲೋಕದಲ್ಲಿ ಅವರು ಹಾಗೆ ಮಾಡ್ತಾರೆ, ಇವರು ಹೀಗೆ ಮಾಡ್ತಾರೆ. ಸರಿ, ಅವರಿಗೆ ಗೊತ್ತಿಲ್ಲ, ದೇವರವರಿಗೆ ತಿಳಿಯಪಡಿಸಿಲ್ಲ, ನಿಮಗೆ ನನ್ನ ಬಾಯಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ, ದಯವಿಟ್ಟು ಬಿಡಿ ಅಂತ ಹೇಳುವಾಗ ಅಲ್ಲಿಂದ ಸಿಟ್ಟು ಬಂದು ಕಡೆಗೆ ನಾನು ಹೋದ ಮೇಲೆ ನನ್ನ ಹಿಂದೆಯಿಂದ ಏನೇನೋ ನನಗೆ ಮಾತನಾಡಿದವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಡೆಗೆ ಬಂದ ಆ ರೀತಿ ದೇವರ ಮಾತನ್ನು ತಿಳಿಸಿದರೆ ಏನಾಗ್ತದೆ, ಅವರು ಹೊರಲಾಡ್ತಾರೆ. ಆದರೆ ದೇವರು ಯಾಕೆ ಇದನ್ನು ಮಾಡ್ತಾರೆ, ಅವರಿಗೆ ತಿಳಿಯಪಡಿಸೋದಕ್ಕೋಸ್ಕರ. ಆಗ ದೇವರು ಯಾರನ್ನು ಕಳಿಸಿದರೋ, ಯಾರನ್ನು ಆದುಕೊಂಡು ಯಾರ ಬಾಯಲ್ಲಿ ಸತ್ಯವನ್ನು ತಿಳಿಸ್ತಾರೋ ಅವರಿಗೆ ಶಿಕ್ಷೆ ಜಾಸ್ತಿ. ಆದರೂ ದೇವರು ಅದಕ್ಕೆ ಹಿಂದೆ ಹೇಳಿದಾಗ 7 ಗುಂಡಿಯಲ್ಲಿ ಬಿದ್ದರೂ ದೇವರವರನ್ನು ಮೇಲಕ್ಕೆತ್ತುವರು. ದುಷ್ಟನ ಕಡೆಗೆ ಒಂದು ಸಲ ಬಿದ್ದಾಗ ಮೇಲೆ ಹೇಳಕ್ಕೆ ಸಾಧ್ಯ ಇಲ್ಲ. ಆಗ ಹೇಳ್ತಾರೆ, ಹೌದಪ್ಪ, ಇಂಥವನೊಂದು ಸಮಯದಲ್ಲಿ ಹೀಗೆ ಹೇಳಿದ ಮಾತು ನೆರವೇರಿ ಹೋಯಿತು, ಆಗ ಅವರ ಬಾಯಲ್ಲಿ ಬರ್ತದೆ. ಅಲ್ಲಿವರೆಗೆ ನಾವು ಶಾಂತಿ ಸಮಾಧಾನದಲ್ಲಿ ಕಾಯಬೇಕಾಗಿದೆ. ಯೋಬನ ಜೀವಿತದಲ್ಲಿ ಅದುವೇ ಬಂತು, ಅದುವೇ ಇವತ್ತು ದೇವರು ಆದುಕೊಂಡವರ ಜೀವಿತದಲ್ಲಿ ಕೂಡ ಬರ್ತಾ ಇದೆ. ಆದ್ದರಿಂದ ನಾವು ಖಂಡಿತವಾಗಿ ಹಿಂದೆ ಬೀಳದೆ ದೇವರ ವಾಕ್ಯದಂತೆ ನಡೆಯಬೇಕು. ಅದರಂತೆ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಉಪದೇಶ ಮಾಡ್ತಲೇ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ, ಅಪಾಯಗಳು ನನ್ನ ಮೇಲೆ ತಿರುಗಿ ಬಿದ್ದು ನನ್ನ ಮಾನವನ್ನು ಗಾಳಿಯಂತೆ ಹೊಡೆದುಕೊಂಡು ಹೋಗುತ್ತಿವೆ.
ನೋಡಿ, ಎಷ್ಟೇ ಹೇಳಿದ್ರು ಏನು ಮಾಡ್ತಾರೆ, ಅಪಾಯಗಳು ನನ್ನ ಮೇಲೆ ತಿರುಗಿ ಬಿದ್ದು ಯಾವ ರೀತಿ ಗಾಳಿ ಬಡಿಯುತ್ತದ, ದೊಡ್ಡ ಒಂದು ಗಾಳಿಗಳು ಬಂದಾಗ ಅದೇ ರೀತಿ ಅವರಿಂದ ಆಗಿ ಅನೇಕ ಅಪಾಯಗಳು ಈ ರೀತಿ ಬರಬಹುದು. ದೇವರು ಆದುಕೊಂಡವರ ಮೇಲೆ ಬಡಿಬೋದು, ದೂಷಣೆ ಮಾಡ್ಬೋದು, ಉಗಿಬೋದು. ಯೋಬನಿಗೂ ಬಂದಿದ್ದವನ ವಿರೋಧಿಗಳು 3 ಜನರದ್ದು ಅದುವೇ ಕದ. ಅದೇ ಇಷ್ಟೇ ಹೇಳಿದ್ರು ಅವನು ಬೀಳಲಿಲ್ಲ. ಹಾಗೆ ದೇವರು ಆದುಕೊಂಡವರಿಗೂ ನಾನಾ ಥರದ ಅಪಾಯಗಳು. 2 ತಿಮೋತಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲರು ಹೇಳ್ತಾರೆ, ಅಲ್ಲಿ ದೇವರನ್ನು ಹಿಂಬಾಲಿಸುವವರಿಗೆ, ಕ್ರಿಸ್ತನ ಹಿಂದೆ ಹೋಗುವವರಿಗೆ ಬಹಳ ಕಷ್ಟ ಇದೆ. ಆ ಸರ್ವ ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದಾಗಲೂ ಕೂಡ ಒಳ್ಳೇದು ಹೇಳಿದ್ದು ಮಾಡಿದಕ್ಕೋಸ್ಕರ ಹೊಡೆದ್ರು, ಬಡಿದ್ರು, ಗುದ್ದಿದ್ರು, ಕಡೆಗೆ ಶಿಲುಬೆಯ ಮರಣ. ಅವರ ಪ್ರವಾದಿಗಳಿಗೂ ಕೂಡ ಇದೇ ಶಿಕ್ಷೆ ಬಂದು ಹೋಯಿತು. ಅದಕ್ಕೆ ಸ್ವಾಮಿ ಕೂಡ ಹೇಳಿದ್ದು, ಮನುಷ್ಯನ ಅವತಾರವೆತ್ತಿ ಬಂದಾಗ ನೀವು ನನ್ನವರಾದ್ದರಿಂದ ನಿಮಗೆ ಈ ಲೋಕದಲ್ಲಿ ಬಹಳ ಕಷ್ಟ ಇದೆ, ಆದರೂ ಹೆದರಬೇಡಿ, ಲೋಕವನ್ನು ಜಯಿಸಿದ್ದೇನೆ, ಹೋಗಿ ನೀವು ಸಾಯುವುದಾದರೂ ಪ್ರಾಮಾಣಿಕನಾಗಿರುವಂಥ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಇದುವೇ ಹೇಳಿದ್ದು. ಹಾಗೆ ವಿರೋಧಿಗಳಿಂದ ಬಹಳ ಇವತ್ತು ಅಪಾಯವಿದೆ, ತೊಂದರೆವಿದೆ. ಆದರೆ ದೇವರು ಸತ್ತರೆ ಸಾಯಲಿ, ಬದುಕಲಿ ಅಂತ ದೇವರು ನಮಗೆ ಹೇಳಿದ್ದನ್ನು ಮಾಡಿಕೊಂಡು ಮುಂದೆ ನಾವು ನುಗ್ಗಬೇಕು. ಅಪಾಯಗಳು ಮೇಲೆ ತಿರುಗಿ ಬಿದ್ದು ನನ್ನ ಮಾನವನ್ನು ಗಾಳಿಯಂತೆ ಹೊಡೆದುಕೊಂಡು ಹೋಗುತ್ತೀವಿ. ಎಷ್ಟು ಹೇಳಿದ್ರು ಮಾನ ಮರ್ಯಾದೆಯನ್ನು ಕಳೀತಾರೆ ಈ ಕೆಟ್ಟ ಜನರು. ಯಾಕೆ? ಅವರಿಗೆ ತಿನ್ನಕ್ಕೆ ಇವರು ಕೊಡೋದಿಲ್ಲ, ಇವನಿಂದಾಗಿ ಏನು ಲಾಭ ಇಲ್ಲ, ಅವನ ಪರವಾಗಿ ಮಾತಾಡೋದಿಲ್ಲ. ಆಗ ಅವರು ಇಲ್ಲ ಸಲ್ಲದನ್ನ ಹೇಳಿ ಕೂಡಿ ಏನು ಮಾಡಿ ಮಾನವನ್ನು ಕಳೆಯುತ್ತಾರೆ ಅಂತೇಳಿ. ಇದು ಇವತ್ತು ದೇವರಾದುಕೊಂಡವರ ಚೈತನ್ಯ. ಅದರಲ್ಲಿ ವಿಶೇಷವಾಗಿ ಇವತ್ತು ಯೋಬನಲ್ಲಿ ಬರೆದಂಥ ವಿಷಯದಲ್ಲಿ ಬಹಳಷ್ಟು ಅಂದರೆ ಒಂದು ಅರ್ಧ ಭಾಗ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾನು ಇರುವ ಸ್ಥಳದಲ್ಲಿ ಕೂಡ ಇದೇ ರೀತಿ ಮಾತನಾಡ್ತಾ ಇದ್ದಾರೆ, ಆಗ್ತಾ ಇದೆ, ಒಳಸಂಚು ಮಾಡ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಕ್ಷೇಮವು ಮೇಘದ ಹಾಗೆ ಹರಿದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೇಘ ಅಂದರೆ ಏನು? ಮೋಡ, ಮಳೆ ಮೋಡ ಬರ್ತದೆ, ಮಳೆ ಬಂದ ಮೇಲೆ ಮೋಡ ಏನಾಗ್ತದೆ? ಮಾಯವಾಗಿ ಹೋಗ್ತದೆ. ಅದೇ ರೀತಿ ಯೋಬನ ಸ್ವಲ್ಪ ದಿವಸಗಳು ಸಂತೋಷವಾಗಿತ್ತು. ಆಮೇಲೆ ವಿರೋಧಿಗಳಿಂದ ದೆಸೆಯಿಂದ ಏನಾಯಿತು? ಕ್ಷೇಮವು, ಶಾಂತಿ, ಸಮಾಧಾನ ಯೋಬನಿಂದ ಅದು ಹೊರಟು ಹೋಯಿತು. ಹಾಗೆ ಏನು ಮಾಡ್ತಾರೆ ಇವರು? ನಿಜವಾಗಿ ಇವತ್ತು ದೇವರಿಂದ ಆದುಕೊಂಡವರನ್ನ ಒಳ್ಳೆ ರೀತಿಯಲ್ಲಿ ನಡೆಯುವಾಗ ಇವರೆಲ್ಲ ಸೇರಿ ಕೋಟೆಯಲ್ಲಿ ಉರುಳಿ ಬಿದ್ದಾಗ ಅವರ ಮೇಲೆ ಉರುಳಿ ಬಿಡ್ತಾರೆ. ಮಾನ ಮರ್ಯಾದೆಯನ್ನು ಸುಳ್ಳು ಸಾಕ್ಷಿ ಹೇಳಿ ಕಳೆದು ಬಿಡುತ್ತಾರೆ. ದೇವರು ಕೂಡ ಮನುಷ್ಯನ ಅವತಾರ ಲೋಕಕ್ಕೆ ಬಂದಾಗ ಅವರನ್ನು ಶಿಲುಬೆಗೇರಿಸುವ ದಿವಸ ಮುನ್ನ ಪಿಲಾತನ ಅರಸನ ಮುಂದೆ ಏನು ಹೇಳಿದ್ರು? ನ್ಯಾಯ ವಿಚಾರಣೆಗೆ ದೇವರನ್ನು ಅಂದರೆ ಯೇಸುವಿನಲ್ಲಿ ನಿಲ್ಲಿಸಿದಾಗ ಸುಳ್ಳು ಸಾಕ್ಷಿಯನ್ನು ಹೇಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರುಗಳು ಕೂಡ ಏನು ಮಾಡ್ತಾರೆ? ಕೋರ್ಟಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ, ಪಂಚಾಯತಿಯಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾರೆ, ಅಥವಾ ನಾನು ಗೆಲ್ಲಬೇಕು ಅಂತೇಳಿ ಸುಳ್ಳನ್ನು ಹಿಡಿದುಕೊಳ್ತಾರೆ. ಇಂಥದ್ದೆಲ್ಲ ಮಾಡ್ತಾರೆ. ಆದರೆ ದೇವರಂಥವರ ಪರವಾಗಿ ನಿತ್ಯ ನಿಲ್ತಾನೆ. ಒಂದಲ್ಲ ಒಂದು ದಿವಸ ದುಷ್ಟನು ಬಿದ್ದರೆ ಏಳುವುದಿಲ್ಲ ಅಂತ ಹೇಳಿದಾಗೆ ಆ ದಿವಸವರೆಗೆ ನಾವು ಸುಮ್ಮನೆ ಕಾಯಬೇಕಾಗ್ತದೆ. ಆಮೇಲೆ ಆ ದುಷ್ಟನು ಬಿದ್ದರಲ್ಲಿ ಏಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾನವನ್ನು ಕೂಡ ಕಳೆಯುವವರಾಗಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಾವು ದೇವರಿಂದ ದೂರ ಹೋಗಬಾರದು. 16ನೇ ವಚನ. ಈಗ ನನ್ನ ಆತ್ಮವು ಕರಗಿ ಹೋಗಿದೆ, ಬಾಧೆಯ ದಿನಗಳು ನನ್ನನ್ನು ಹಿಡಿದುಕೊಂಡಿವೆ. ನೋಡಿ, ಆಗ ನಾನು ಬಹಳ ಚೆನ್ನಾಗಿದೆ, ದೇವರು ಯಾಗ ನನ್ನ ಸ್ವೀಕಾರ ಮಾಡಿದ್ರೋ, ಈಗ ನನ್ನ ಆತ್ಮವು ಕರಗಿ ಹೋಗಿದೆ. ಅಂದರೆ ಈ ರೀತಿ ನನ್ನನ್ನು ಅವರು ಹೀಯಾಳಿಸ್ತಾರೆ. ಎಷ್ಟೇ ಒಳ್ಳೆಯದು ಹೇಳಿದ್ರು ಕೂಡ ಅವರು ಮಾತಿಗೆ ಕಿವಿಗೊಡೋದಿಲ್ಲ. ಬದಲಾಗಿ ನನ್ನನ್ನು ಚುಚ್ಚುತ್ತಾ ಇದ್ದಾರೆ, ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯೋಬ ಹೇಳಿದ್ದು, ಈಗ ನನ್ನ ಆತ್ಮವು ಕರಗಿ ಹೋಗಿದೆ. ಹಾಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ನಾವು ಮನುಷ್ಯರಿಂದ ಹುಟ್ಟಿದವರು. ದೇವರು ಎಷ್ಟೇ ನಮ್ಮನ್ನು ನಡೆಯುತ್ತಾರೆ, ಆದರೆ ನಮ್ಮಲ್ಲಿ ನಮ್ಮನ್ನು ನಡೆಸ್ತಾರೆ. ಸ್ವಲ್ಪ ಬಲಹೀನರಾದಾಗ ಅಲ್ಲಿ ಏನಾಗ್ತದೆ? ನಮಗೆ ಬೇಸರ ಆಗ್ತದೆ. ಅಯ್ಯೋ, ಹೀಗೆಲ್ಲ ಹೇಳಿದ್ರು ಮಾಡಿದ್ರು, ಯಾಕಪ್ಪ ಇಷ್ಟೊಂದು ಪ್ರಾರ್ಥನೆ ಮಾಡಿದ್ರು, ಈ ರೀತಿಯೆಲ್ಲ ನನಗೆ ಬಂದು ಹೋಗ್ತದಲ್ಲ ಅಂತ ನಮಗೆ ಬೇಸರವಾಗ್ತದೆ. ಖಂಡಿತವಾಗಿ ದೇವರು ಕೈ ಬಿಡೋರಲ್ಲ. ಅದಕ್ಕೊಂದು ಅರ್ಥ ಇದೆ. ಯಾಕೆಂದರೆ ನಾವು ಕಷ್ಟ ಸಂಕಟದ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಷ್ಟ ಸಂಕಟದ ಮಧ್ಯದಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಬೇಕಾಗಿದೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ಒಂದು ದೇವರ ಪ್ರೀತಿ ಇದೆ. ಆದರೆ ನಮ್ಮ ಆತ್ಮವು ಕರಗಿ ಹೋಗಬಾರದು, ಬೇಸರಗೊಳ್ಳಬಾರದು. ಬಾಧೆಯ ದಿನಗಳು ನನ್ನನ್ನು ಹಿಡಿದುಕೊಂಡಿವೆ. ಬಾಧೆಯ ದಿನಗಳು ಈ ಪ್ರತಿ ದಿವಸವೂ ನನಗೆ ಕಷ್ಟ ಸಂಕಟ ದುಃಖಗಳು ತಪ್ಪಿದ್ದಲ್ಲಪ್ಪ. ಪ್ರತಿ ದಿವಸ ಇದು ನನ್ನನ್ನು ಹಿಡಿದುಕೊಂಡೇ ಬರ್ತಾ ಇದೆ. ಅದಕ್ಕೂ ಒಂದು ದಿವಸವಿದೆ. ದೇವರು ನಾವು ಎಷ್ಟು ದಿವಸ ಆ ರೀತಿ ಕಷ್ಟಪಡಬೇಕೋ ದೇವರ ಸಾಕ್ಷಿಗಾಗಿ ನೀತಿಗಾಗಿಯೂ, ಅಲ್ಲಿವರೆಗೆ ದೇವರ ಒಂದು ಆತ್ಮವು, ದೇವರೊಂದು ಪರಿಶುದ್ಧಾತ್ಮನು, ಆ ದೇವರ ದೂತರು ನಮ್ಮನ್ನು ನಡೆಸುವವರಾಗಿದ್ದರೆ ಕೀರ್ತನೆ 91 ಪ್ರಕಾರ ರಕ್ಷಣೆಯ ವಾಗ್ದಾನ ಅದು ಸಂಪೂರ್ಣವಾಗಿ ನಮಗೆ ರಕ್ಷಣೆ ಕೊಡ್ತದೆ. ಹಾಗೆ ನಾವು ಬೇಸರಗೊಳ್ಳಬಾರದು. ದೇವರ ನಮಗೆ ಸ್ತೋತ್ರ. 17ನೇ ವಚನ.
ರಾತ್ರಿ ನನ್ನ ಎಲುಬುಗಳನ್ನು ಕೊರೆದು ಕೀಳುತ್ತವೆ. ರಾತ್ರಿ ಇಡೀ ಹಗಲಿಡೀ ಆ ಕಡೆ ಈ ಕಡೆ ಮಾತಾಡಿ ಹೇಗಾದರೂ ಸಮಯವನ್ನ ಕಳಿಬಹುದು. ರಾತ್ರಿ ಮಲಗಿದಾಗ ಒಂದೊಂದು ಚುಚ್ಚುತ್ತದೆ. ಅಯ್ಯೋ, ನನಗೆ ಇಂಥ ರೀತಿ ಮಾಡಿದ್ರಲ್ಲಪ್ಪ, ಹೀಗೆ ಹೇಳಿದ್ರು, ಹೀಗೆ ಬರ್ತಾರಲ್ಲಪ್ಪ, ಈ ರೀತಿ ವಿರೋಧಿಗಳು ತೊಂದರೆ ಮಾಡ್ತಾ ಇದ್ದಾರೆ, ಇನ್ನು ಯಾವ ರೀತಿ ಜೀವಿಸುವುದು, ಇಂಥ ಕಷ್ಟ ಸಂಕಟ ದುಃಖಗಳು ಬಂದಲ್ಲ ಅಂತೇಳಿ ಯೋಬನಿಗೆ ಏನಾಗ್ತದೆ, ಅಲ್ಲಿ ಎಲುಬುಗಳು ಕೊರೆದು ಕೀಳುತ್ತವೆ, ಎಲುಗಳು ಸವಿದು ಹೋಗುವಂತಹ ಒಂದು ಬೇಸರ ಕೂಡ ಆಗ್ತದೆ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಉದಾಹರಣೆಗೆ ನನ್ನ ಜೀವಿತದಲ್ಲಿ ಕೂಡ ಆ ಕಡೆ ಈ ಕಡೆ ಅಲ್ಲಿ ಮಾತಾಡಿ ತಿರುಗಾಡಿ ಮಾಡಿ ಹೇಗಾದ್ರೂ ಮಾಡಿ ಸಮಯ ಕಳೆದು ಹೋಗುತ್ತದೆ. ರಾತ್ರಿ ಮಲಗಿದಾಗ ಒಂದೊಂದು ಚುಚ್ಚಿ ಬಿಡ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾವು ಮನುಷ್ಯರಿಂದ ಹುಟ್ಟಿದವರಾದ್ದರಿಂದ ಈ ರೀತಿ ಬಂದೇ ಬರ್ತದೆ. ಅಷ್ಟು ಒಂದು ಬೇಸರವು ನಮಗೆ ರಾತ್ರಿ ಆಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರತಿ ಒಂದು ರಾತ್ರಿ ಆ ಸಮಯದಲ್ಲಿ ರಾತ್ರಿ ಈ ರೀತಿ ಬರುವಂಥದ್ದು ಸಹಜವಾಗಿದೆ. ಅಂದರೆ ಎಲ್ಲ ಪ್ರತಿಯೊಂದು ಸಮಯ ಹಗಲು ಹೊತ್ತು ಹೇಗಾದ್ರೂ ಸಮಯ ಕಳೆದು ಹೋಗ್ತದೆ, ರಾತ್ರಿ ಪ್ರತಿ ಒಂದು ಚುಚ್ಚುವುದಾಗಿದೆ. ಯೋಬನ ಕಾಲದಲ್ಲಿ ಕೂಡ ಇದುವೇ ಆಗಿತ್ತು. ಇವತ್ತು ನನ್ನ ಜೀವಿತದಲ್ಲಿ ಕೂಡ ದೇವರು ಆದುಕೊಂಡವರ ಜೀವಿತದಲ್ಲಿ ಕೂಡ ಇದುವೇ ಆಗ್ತದೆ. ಕಾರಣ ಏಕೆಂದರೆ ಹಗಲು ರಾತ್ರಿ ಮಲಗಿದಾಗ ಯಾವುದೋ ಕಣ್ಣಿಗೆ ಕಾಣೋದಿಲ್ಲ, ಯಾರು ಮಾತಾಡೋಕ್ಕೆ ಸಿಕ್ಕುವುದಿಲ್ಲ, ಯಾವುದು ಆಲಿಸೋಕ್ಕೆ ಗೊತ್ತೋಗುವುದಿಲ್ಲ, ತಿರುಗಾಡೋಕ್ಕೆ ಆಗೋದು ಇಲ್ಲ. ಆದ್ರಿಂದ ಅಲ್ಲಿ ಏನಾಗ್ತದೆ, ಎಲ್ಲವೂ ಯೋಚನೆಗೆ ಬರ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಬೇಸರಗೊಳ್ಳಬಾರದು. ದೇವರ ಮೇಲೆ ಭರವಸೆ ಇಟ್ಟು ಯಾರು ವಿರೋಧಿಗಳಿದ್ದಾರೋ, ಯಾರು ತೊಂದರೆ ಕೊಡ್ತಾರೋ ಅಂಥವರಿಗಾಗಿ ಪ್ರಾರ್ಥಿಸಿಕೊಂಡು ನಾವು ಮುಂದೆ ಹೋಗಬೇಕು. ಮಲಗಿದಲ್ಲಿ ಪ್ರಾರ್ಥನೆ ನಾವು ಮಾಡಬೇಕು. ದಾವೀದರಸರು ಕೂಡ ಹೀಗಾದಾಗ ರಾತ್ರಿ ಪ್ರತಿಯೊಂದು ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರ ನಮಗೆ ಸ್ತೋತ್ರವಾಗಲಿ. ಆ ಸಮಯದಲ್ಲಿ ಕೂಡ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕು. ನನ್ನನ್ನು ಕಚ್ಚುತ್ತಿರುವ ಸಂಕಟಗಳು ಸುಮ್ಮನಿರುವುದಿಲ್ಲ. ನನ್ನನ್ನು ಕಚ್ಚುತ್ತಿರುವ ಸಂಕಟಗಳು ಅಂದರೆ ವಿರೋಧಿಗಳು, ಅವರು ಯಾವಾಗಲೂ ಸುಮ್ಮನೆ ಇರೋದಿಲ್ಲ. ಒಂದಲ್ಲ ಒಂದು ಅವರ ಪರವಾಗಿ ಚುಚ್ಚುತ್ತಲೇ ಇರ್ತಾರೆ. ಒಬ್ಬೊಬ್ರು ಸೇರಿಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಎದುರುಗಡೆ ಮಾತನಾಡಿಕೊಂಡು ಬಹಳ ಚೆನ್ನಾಗಿರ್ತಾರೆ, ಒಳ್ಳೇದು ಹೇಳ್ತಾರೆ, ನಮಗೂ ನಮ್ಮ ಪರವಾಗಿ ಮಾತಾಡ್ತಾರೆ. ಆದರೆ ಅವರವರು ಸೇರಿಕೊಂಡು ಅಲ್ಲಿ ಹೆಣಿಯೋದೇ ಬೇರೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ರೀತಿ ಚುಚ್ಚುತ್ತಲೇ ಇರ್ತಾರೆ. ಅವರು ಸುಮ್ಮನೆ ಇರುವುದೇ ಇಲ್ಲ. ಯೋಬನಿಗೆ ಕೂಡ ಅದೇ ಆಗಿತ್ತು. ದೇವರು ಆದುಕೊಂಡಂಥ ನಮ್ಮ ಜೀವಿತಕ್ಕೂ ಕೂಡ ಸುಮ್ಮನೆ ಇರುವುದೇ ಇಲ್ಲ. ನೋವು ಕೊಡ್ತಾರೆ ಮತ್ತು ಬದಲಾಗಿ ನೈಸಾಗಿ ಏನು ಮಾಡ್ತಾರೆ, ಒಬ್ಬರನ್ನೊಬ್ಬರು ದೂರಿಕೊಂಡು ನಮ್ಮ ಹತ್ತಿರನೇ ಬರ್ತಾರೆ. ಇದು ಕೂಡ ನಮ್ಮ ಜೀವಿತದಲ್ಲಿ ಇದು ವಿರೋಧಿಗಳ ಕೆಲಸ. ದೇವರು ಯಾರನ್ನ ಕೈ ಬಿಟ್ಟಿದ್ದಾರೋ ಅವರಿಗೆ ಹೇಳುವಂಥದ್ದು ದುಷ್ಟರು ಅಂತ. ಅಂಥವರಿಂದ ನಾವು ಬಹಳ ದೂರ ಇರಬೇಕು. ಅವರು ಸುಮ್ಮನೆ ಇದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಕೂಡ ಬೈಬಲ್ ಅಲ್ಲಲ್ಲಿ ಬರೆಯಲ್ಪಟ್ಟಿದೆ, ಇಂಥವರಿಂದ ನೀವು ದೂರ ಇರಿ, ಅವರ ಸಹವಾಸವೇ ನಿಮಗೆ ಬೇಡ, ಅವರಂತೂ ಕೆಟ್ಟು ಹೋಗಿದ್ದಾರೆ, ನಾಶನದ ದಾರಿಗೆ ಹೋಗ್ತಾ ಇದ್ದಾರೆ, ಎಷ್ಟು ತಿಳುವಳಿಕೆ ಬುದ್ಧಿ ಹೇಳಿದ್ರು ಕೂಡ ಅವರು ಕೇಳೋರು ಅಲ್ಲ ಎಂಬುದಾಗಿ ಕೀರ್ತನೆ 1 ಕೂಡ ಇದನ್ನು ಬೈಬಲ್ ಓದಿದವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು ಅಂತ. ಯೆಹೋವ ಅಂದರೆ ಪರಮಾತ್ಮ, ಭಗವಂತ. ಅದು ಇಬ್ರು ಭಾಷೆಯಲ್ಲಿ ಮಾತ್ರ ಯೆಹೋವ ಅಂತ ಹೇಳುವಂಥದ್ದು. ಕನ್ನಡದಲ್ಲಿ ಪರಮಾತ್ಮ, ಭಗವಂತ ಅಂತ ಅದು ಬಹಳ ಸಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸೃಷ್ಟಿಕರ್ತ ದೇವರಿಗೆ ಯಾವ ಹೆಸರು ಇದೆ ಅಂತ ನಿಮಗೆ ತಿಳಿಸಿ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನಾಗ್ತದೆ, ಅಲ್ಲಿ ಕಚ್ಚುತ್ತಿರುವ ಸಂಕಟಗಳು ಅವರು ಸುಮ್ಮನೆ ಇರುವುದೇ ಇಲ್ಲ. ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಅದು ಅವರ ಕೆಲಸವೇ ಆಗಿದೆ. 18ನೇ ವಚನ. ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊರಳಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿದೆ. ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊರಳಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿದೆ. ದೇವರ ಸ್ತೋತ್ರವಾಗಲಿ. ಈಗೊಂದು ಕೊಳೆತು ಹೋದ ಬಟ್ಟೆಯನ್ನು ಹಾಕಿದಾಗ ನಮಗೊಂದು ಮನಸ್ಸಿಗೆ ಶಾಂತಿ ಸಮಾಧಾನ ಬರ್ತದ. ಖಂಡಿತವಾಗಿ ಮೈಯನ್ನು ಸ್ವಚ್ಛ ಇಟ್ಟುಕೊಳ್ಳುವವರು ಖಂಡಿತವಾಗಿ ಬಟ್ಟೆ ಕೊಳೆತು ಹೋದಾಗ ಅಲ್ಲಿ ಬಟ್ಟೆ ಏನಾಗ್ತದೆ, ಬಹಳ ಗಲೀಜಾದ ಬಟ್ಟೆಯನ್ನು ಹಾಕಲಿಕ್ಕೆ ಮನಸ್ಸು ಬರುವುದಿಲ್ಲ, ಅದು ಕೆಟ್ಟು ಹೋಗಿರ್ತದೆ. ಅಂಗಿಯ ಕೊರಳಪಟ್ಟಿ ಹಾಗೆ ನನ್ನನ್ನು ಸುತ್ತಿಕೊಂಡಿವೆ. ಕೊರಳಪಟ್ಟಿದ ಕುತ್ತಿಗೆ ಏನಾಗ್ತದೆ, ಅಲ್ಲಿ ಬಟನ್ ಹಾಕಿದಾಗ ಬಿಗಿಯಾಗಿ ಹಿಡಿದುಕೊಳ್ತದೆ ಶರೀರವನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಶರೀರದಿಂದ ಬಿಟ್ಟು ಹೋಗುವುದಿಲ್ಲ. ಅದೇ ರೀತಿ ಏನಾಗ್ತದೆ, ಈ ಇವರಿಂದ ವಿರೋಧಿಗಳಿಂದ ನಾನಾ ಥರದ ಬೇಸರ, ಪ್ರತಿ ದಿವಸ ಸಂಕಟ, ಕಷ್ಟಗಳು, ದುಃಖಗಳು, ಕಣ್ಣೀರು, ಇಲ್ಲ ಸಲ್ಲದ ಮಾತುಗಳು, ಸುಳ್ಳು ಸಾಕ್ಷಿಗಳು, ಅವರು
ಅವರಿಂದ ಕೇಳಲೇಬೇಕಾಗಿದೆ, ಆಗಲೇಬೇಕಾಗಿದೆ. ಗಲೀಜು ಬಟ್ಟೆ ಹಾಗೆ ಯಾರು ಯಾವ ರೀತಿ ಆಗ್ತದೆ ಅಲ್ಲಿ ಗಲೀಜು ಬಟ್ಟೆ ಶುದ್ಧ ಮೈಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋರಿಗೆ ಆಗೋದಿಲ್ಲವೋ ಅದೇ ರೀತಿ ಇವರು ಏನಾಗಿದ್ದಾರೆ, ಗಲೀಜು ಬಟ್ಟೆಯಾಗಿದ್ದಾರೆ. ಹಾಗೆ ನೋಡಿ, ಒಬ್ಬೊಬ್ರು ಏನು ಮಾಡ್ತಾರೆ, ಇವತ್ತು ಉದಾಹರಣೆಗೆ ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಭಾಳ ಕಡೆಗೆ ಒಂದೊಂದು ಕಡೆಗೆ ನೋಡ್ತೇನೆ, ವಾರದಲ್ಲಿ ಒಂದು ದಿವಸ ಸ್ನಾನ ಮಾಡೋದು ಕೂಡ ಕಷ್ಟ. ಆ ಬಟ್ಟೆಗಳು ಹೇಗೋ ಏನೋ ಇರ್ತವೆ, ಆ ವಾಸನೆಯಲ್ಲಿ ಹತ್ತಿರ ಹೋಗೋಕ್ಕಾಗೋದಿಲ್ಲ. ಆದರೆ ಖಂಡಿತವಾಗಿ ಎದ್ದು ತಿರುಗಾಡ್ತಾರೆ, 2-3 ಟೀ ಕುಡಿತಾರೆ, ಊಟ ಮಾಡೋಕ್ಕಾಗೊತ್ತಿಗೆ ಒಂದು 10 ಗಂಟೆಗೋ 11 ಗಂಟೆಗೋ 12 ಗಂಟೆಗೋ ಆಗಲೂ ಹಲ್ಲು ಉಜ್ಜಿದ್ರು, ಇಲ್ಲದಿದ್ದರೆ ಇಲ್ಲ, ಊರಿಡೀ ಸುತ್ತಿ ಬರ್ತಾರೆ. ತಮ್ಮ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ನೀತಿ ಪಾಠವನ್ನು ಬೋಧನೆ ಮಾಡುವುದಿಲ್ಲ. ಕಾರಣ ಅವರಲ್ಲೇ ನೀತಿ ಪಾಠ ಇಲ್ಲ, ಇನ್ನು ಮಕ್ಕಳಿಗೆ ಏನು ಬೋಧನೆ ಮಾಡ್ತಾರೆ ಅವರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ. ಇಂಥವರಿಗೆ ಕೂಡ ನಾನು ಹೇಳಿ ಕೇಳಿ ಇಂಥವರ ಕೈಯಲ್ಲಿ ಕೂಡ ನಾನು ವಹಿಸಿಕೊಂಡಿದ್ದೇನೆ. ಇದಾಗಿದೆ ವಿರೋಧಿಗಳ ಕೆಲಸ. ಹಾಗೆ ಅವರಿಗೆ ಬೇಕಾಗಿರೋದು ಮೈ ಸ್ವಚ್ಛವಲ್ಲ, ಅವರಿಗೆ ಬೇಕಾಗಿರೋದು ಈ ರೀತಿ. ಆಗ ಈ ವಿರೋಧಿಗಳಲ್ಲಿ ಯಾರಿದ್ದಾರೆ? ಉದಾಹರಣೆಗೆ ಒಂದು ವಿಷಯವನ್ನು ಮತ್ತಾಯ, ಮಾರ್ಕ, ಲೂಕ 3 ಕಡೆ ನಾವು ಇದನ್ನು ತಿಳಿದುಕೊಳ್ಬಹುದು. ದೇವರು ಮನುಷ್ಯನ ಅವತಾರವಿತ್ಯ 2025ನೇ ವರ್ಷದ ಹಿಂದೆ ಬಂದಾಗ ಒಂದು ಊರಿಗೆ ಶಿಷ್ಯರ ಮುಖಾಂತರ ಹೋಗುವಾಗ ಅಲ್ಲಿ ಒಂದು ಸ್ಮಶಾನದಿಂದ ಯೌವನಸ್ಥ ಹುಡುಗನು ಹೊರಗೆ ಬರ್ತಾನೆ. ಅಂದರೆ ಹುಡುಗನ ಮೈಯಲ್ಲಿ ಏನಿತ್ತು? ದೆವ್ವ ಇತ್ತು. ಆ ಹುಡುಗನು ಸ್ಮಶಾನದಲ್ಲಿ ಒಂದು ಗುಹೆಯೊಳಗೆ ವಾಸ ಮಾಡ್ತಾ ಇದ್ದ. ಆ ಸ್ಮಶಾನ ಯಾವಾಗಲೂ ಎಲ್ಲಿಯೂ ಆಗಲಿ ಸ್ಮಶಾನ ಸ್ವಚ್ಛವಾಗಿರ್ತದ? ಖಂಡಿತವಾಗಿ ಇಲ್ಲ, ಅಲ್ಲಿ ಭಯಂಕರ ಗಲೀಜಿರ್ತದೆ. ಆಗೊಂದು ಯೌವನಸ್ಥ ಹುಡುಗ ಅಲ್ಲಿಂದ ಸ್ಮಶಾನದ ಹೊರಗಡೆ ಬರಬೇಕಾದ್ರೆ ಅವನ ಮೈಯಲ್ಲಿ ಏನಿತ್ತು? ಅಲ್ಲಿ ದೆವ್ವ ಇತ್ತು. ಹಾಗೆ ಇವತ್ತು ಸೈತಾನ ಯಾರ ಮೈಯಲ್ಲಿ ವಾಸ ಮಾಡ್ತಾನೋ, ಯಾರು ಗಲೀಜಲ್ಲಿ ಇರ್ತಾರೋ, ಯಾರ ಮನೆ ಆಗಲಿ ಯಾರ ಮೈಕೈ ಆಗಲಿ ಏನೇ ಆಗಲಿ ಗಲೀಜಲ್ಲಿ ಇದೇ ರೀತಿ ಇರ್ತಾರೋ, ಗಲೀಜಾದ ಬಟ್ಟೆಯನ್ನು ಹಾಕಿಕೊಂಡು ಸ್ನಾನ ಮಾಡದೆ ಬಟ್ಟೆ ಒಗೆಯದೆ ಅದೇ ರೀತಿಯಲ್ಲಿ ಆಗ ಅವರಲ್ಲಿ ಯಾರಿರ್ತಾನೆ? ಅಲ್ಲಿ ದೆವ್ವ ಇರ್ತದೆ. ಒಬ್ಬೊಬ್ಬರದು ಮಲಗಿದ ಹಾಸಿಗೆಯನ್ನಾಗಲಿ ಚಾಪೆಯನ್ನಾಗಲಿ ಒಳ್ಳೆ ದೇವರ ಆತ್ಮ ಇರುವುದಾದರೆ, ದೇವರ ಆಶೀರ್ವಾದ ಇರುವುದಾದರೆ ಅವರು ಎದ್ದ ತಕ್ಷಣ ಚಾಪೆಯನ್ನು ಚೆನ್ನಾಗಿ ಮಡಚಿಡ್ತಾರೆ, ಬೆಡ್ಶೀಟ್ಗಳನ್ನೆಲ್ಲ ಚೆನ್ನಾಗಿ ಮಡಚಿ ಹಾಕ್ತಾರೆ. ಅಥವಾ ಹಾಸಿಗೆ ಮಂಚದ ಮೇಲೆ ಹಾಸಿಗೆ ಹಾಸಿ ಮಲಗುವುದಾದರೆ ಅದನ್ನು ಕೂಡ ಚೆನ್ನಾಗಿ ನೀಟಾಗಿ ಹಾಸಿ ಚೆನ್ನಾಗಿ ಇಡ್ತಾರೆ. ತಕ್ಷಣ ಹಲ್ಲುಜ್ಜಿ ಮುಖ ತೊಳಿತಾರೆ, ದೇವರಿಗೊಂದು ನಮಸ್ಕಾರವನ್ನು ಹೇಳ್ತಾರೆ, ಸ್ತೋತ್ರ ಹೇಳ್ತಾರೆ, ಒಂದೇ ನಿಮಿಷ ಅದರೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಮೇಲೆ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಸ್ವಚ್ಛ ಮಾಡ್ತಾರೆ. ಇದಾಗಿದೆ ದೇವರ ಆತ್ಮ ಇರೋವರ ಮನೆ, ಅವರ ಶರೀರ. ಇವತ್ತು ಉದಾಹರಣೆಗೆ ರೈತರಾಗ್ಬೋದು, ಕೂಲಿ ಕೆಲಸದವರಾಗ್ಬೋದು, ಕಾರ್ಖಾನೆಯಲ್ಲಿ ದುಡಿಯೋರು ಆಗ್ಬೋದು. ಆಗಲ್ಲಿ ಏನಾಗ್ತದೆ, ಅವರು ದುಡಿಯುವಾಗ ಬಟ್ಟೆಗಳು ಯಾವಾಗಲೂ ಸ್ವಚ್ಛ ಇರುವುದಿಲ್ಲ. ಒಂದು ದಿವಸ ಅಥವಾ 2 ದಿವಸದಲ್ಲಿ ಅಲ್ಲಿ ಏನು ಮಾಡ್ತಾರೆ? ಬಟ್ಟೆಯನ್ನು ಚೇಂಜ್ ಮಾಡ್ತಾರೆ. ಪ್ರತಿ ದಿವಸ ಸಾವಿರ ದುಡಿಮೆ ಆದ ಮೇಲೆ ಸ್ನಾನ ಮಾಡಿ ದೇವರನ್ನ ನೆನೆಸಿಕೊಳ್ತಾರೆ. ಬಟ್ಟೆ ಒಂದೊಂದು ದಿವಸಕ್ಕೂ ಕೂಡ ಚೇಂಜ್ ಮಾಡೋರು ಇದ್ದಾರೆ, ಅವುಗಳು 2 ದಿವಸಕ್ಕಾದರೂ ಚೇಂಜ್ ಆಗಿ ಹಾಕ್ತಾರೆ. ಇವತ್ತು ಮಣ್ಣಿನಲ್ಲಿ ದುಡಿಯುವಂಥ ರೈತರು, ಕೂಲಿ ಕೆಲಸದವರು ಕೂಡ ಒಂದು ದಿವಸ ಆದರೆ ಹೋಗ್ಲಂತೂ 2 ದಿವಸವಾದರೂ ಬಟ್ಟೆಯನ್ನು ಹಾಕಬಹುದು. ಆಮೇಲೆ ಬಟ್ಟೆ ಅಲ್ಲಿ ಚೇಂಜ್ ಆಗಲೇಬೇಕು. ದುಡಿಯದೆ ಯಾರಿಗೂ ಊಟ ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ದುಡ್ದೇ ತಿನ್ನಿ ಎಂಬುದಾಗಿ ದೇವರು ಕೂಡ ಹೇಳಿದ್ದಾರೆ. ಸ್ವಚ್ಛವಾಗಿರೋರು, ದೇವರ ಆತ್ಮ ಇರೋರು ಈ ರೀತಿ ಇರ್ತಾರೆ. ಅವರು ಏನು ಮಾಡ್ತಾರೆ? ದೇವರ ಆತ್ಮ ಇರೋರು ಹೇಳಿದ ಮಾತನ್ನು ಕೇಳ್ತಾರೆ. ಯಾವಾಗ ದೇವರ ಆತ್ಮ ಇಲ್ಲವೋ, ಸೈತಾನನ ಆತ್ಮ ಇದೆಯೋ, ಯಾರನ್ನು ಸೈತಾನ ನಡೆಸ್ತಾ ಇದ್ದಾನೋ ಅವರು ಈ ಒಬ್ಬನಿಗಿದ್ದಂಥ 3 ಮಂದಿ ಸ್ನೇಹಿತರು ವಿರೋಧಿಗಳಿದ್ರಲ್ಲ, ಹಾಗೆ ವಿರೋಧಿಗಳಾಗಿರ್ತಾರೆ. ಹಾಗೆ ಇಲ್ಲಿ ನನ್ನ ಬಟ್ಟೆ ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊರಳ ಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿವೆ. ಅದೇ ರೀತಿ ಇರ್ತಾರೆ. ಆಗ ಇವರು ವಿರೋಧಿಗಳಾಗಿದ್ದಾರೆ. ಇವರ ಸೈತಾನನ ಇವರ ದೇವರಾಗಿದ್ದಾನೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಆಗ ಇಂಥವರಿಗೆ ಎಷ್ಟೇ ಬುದ್ಧಿ ಹೇಳಿದರೆ ಅವರು ಬದಲಾಗೋದಿಲ್ಲ. ಇದು ಇವತ್ತು ಬೇಕಾದಷ್ಟು ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ, ಇವತ್ತು ಕೂಡ ನಡೀತಾ ಇದೆ. ಈಗ ನೋಡಿ ಹೇಳೋದು, ಯಾರ ಹತ್ರ ಮಾತಾಡಬೇಕು, ಯಾರಿಗೆ ಬುದ್ಧಿ ಹೇಳಬೇಕು, ಯಾರಿಗೆ ನೀತಿ ಮಾರ್ಗವನ್ನು ತೋರಿಸಬೇಕು ಅಂಥವರಿಗೆ ಮಾತ್ರ ಹೇಳ್ತೇನೆ ಹೊರತು ಬೇರೆ ಯಾರಿಗೂ ಹೇಳಲು ಹೋಗುವುದಿಲ್ಲ. ಚುಚ್ಚಿ ಬಿಡ್ತಾರೆ, ಯೋಬನ ವಿರೋಧ ಬಂದಾಗಿ ಬರ್ತಾರೆ. ಅದಕ್ಕೆ ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ, ಮುತ್ತನ್ನು ತಗೊಂಡು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆಯೂ ಚೆಲ್ಲಬೇಡಿ. ಹಂದಿಗಳು ತುಳಿದು ನಾಶ ಮಾಡ್ಯವು, ನಾಯಿಗಳು ಕಚ್ಚಿ ಸೀಳಿಬಿಟ್ಟವು ಅಂತೇಳಿ. ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅರ್ಜುನನಿಗೆ ಇದನ್ನೇ ಹೇಳಿದ್ದು. ಅರ್ಜುನ, ನನ್ನ ಮಾತನ್ನು ಎಲ್ರಿಗೂ ತಗೊಂಡೋಗಿ ಹೇಳಬೇಡಂತ ಸ್ವತಃ ನಾನೇ ಓದಿದ್ದೇನೆ ಇದನ್ನು.
ಭಗವದ್ಗೀತೆಯಲ್ಲಿ ಕೂಡ ನಾನೇ ಓದಿದ್ದೇನೆ, ಕುರಾನಲ್ಲಿ ಕೂಡ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇದನ್ನು ಎಲ್ರಿಗೂ ತಗೊಂಡೋಗಿ ಹೇಳಬೇಡಿ ಅಂತೇಳಿ ದೇವರ ನಮಗೆ ಸ್ತೋತ್ರ. ಯಾರಿಗೆ ಹೇಳಬೇಕು ಅವರಿಗೆ ಹೇಳಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ದುಷ್ಟರನ್ನು ದೂರ ಬಿಟ್ಟು ನಾವು ಜೀವಿಸಬೇಕಾಗಿದೆ. 19, ಆತನು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ, ಧೂಳು ಬೂದಿಗಳಿಗೆ ಸಮಾನನಾಗಿದ್ದೇನೆ. ಯಾರು? ದೇವರು. ಅಂದರೆ ಈ ಅವರಿಗೆ ಯೋಬ ಏನು ಮಾಡ್ತಿದ್ದಾನೆ, ಅವನಿಗೆ ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು. ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಅವನ ಹೆಂಡತಿ ಬಿಟ್ಟು ಹೋದು, ಮಕ್ಕಳು ಸತ್ತು ಹೋದರು, ಆಸ್ತಿ ಪಾಸ್ತಿನ ವಿರೋಧಿಗಳು ಸುಟ್ಟು ಹಾಕಿದರು. ಆಮೇಲೆ ಯಾರು ಅವನಿಗೆ ಗತಿ ಇಲ್ಲ. ಇದು ಕೆಸರಿ ಗುಂಡಿನಲ್ಲಿ ಅಲ್ಲಿ ಇದು ಬಿದ್ದು ಹೋಗಿದ್ದ, ಅಂಗಾಲಿಂದ ನೆತ್ತುವರೆಗೆ ಮೈಯಲ್ಲಿತ್ತಿರೋ ಹುಣ್ಣುಗಳು ಬೂದಿಯನ್ನು ಉಜ್ಜಿಕೊಂಡಿದ್ದ, ಅಲ್ಲಿ ಬಿದ್ದು ಹೋದ. ಅದಕ್ಕೆ ಧೂಳು ಬೂದಿಗಳಿಗೆ ಸಮಾನನಾಗಿದ್ದೇನೆ, ಆತನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಇದು ವಿರೋಧಿಗಳಿಗೊಂದು ಸಾಕ್ಷಿ ಆಗಲಿಕ್ಕೆ, ಫಸ್ಟ್ ಹೀಗಿದ್ದವನು ಹೀಗೆ ಆದ, ನಾವು ಅವನನ್ನು ಈ ರೀತಿ ಹೀಯಾಳಿಸಿದ್ದೇವೆ ಅಂತೇಳಿ ದೇವರು ಯೋಬನ ಪರವಾಗಿ ಇರುವಂಥದ್ದು ಯಾರಿಗೆ? ಈ ಸೈತಾನನಿಗೂ ಗೊತ್ತಿಲ್ಲ, ವಿರೋಧಿಗಳಿಗೂ ಗೊತ್ತಿಲ್ಲ. ಈ ವಿರೋಧಿಗಳ ಮುಖಾಂತರ ಯಾರು ಮಾತನಾಡ್ತಾ ಇದ್ದಾರೆ? ವಿರೋಧಿಗಳನ್ನು ಯಾರು ವಿರೋಧವಾಗಿ ನಡೆಸ್ತಾ ಇದ್ದಾರೆ? ಸೈತಾನ ನಡೆಸ್ತಾ ಇದ್ದಾನೆ. ಇದನ್ನು ಯೋಬನ ಫಸ್ಟ್ ಪುಸ್ತಕದಲ್ಲಿ ನಾವು ಇದನ್ನು ಓದಿದ್ದೇವೆ. ಹಾಗೆ ಇವತ್ತು ಏನಾಗ್ತದೆ, ಆದರೆ ಕಡೆಗೆ ನಾವು ಇದನ್ನು ಮುಂದೆ ನೋಡ್ಕೊಳ್ಬೋದು. ಯೋಬನ ಪುಸ್ತಕದಲ್ಲಿ ದೇವರು ಬಿರುಗಾಳಿಯೊಂದಿಗೆ ಮಾತನಾಡಿ ಕಳೆದು ಹೋದ 2ರಷ್ಟು ಆಸ್ತಿಯನ್ನು ಕೊಟ್ಟರು. ಬಿಟ್ಟು ಹೋದಂಥ ಹೆಂಡತಿ ವಾಪಸ್ಸು ಬಂದ್ಲು. ಇಡೀ ಭೂಲೋಕದಲ್ಲೇ ಇಲ್ಲದಷ್ಟು ಚೆಲುವೆ ಹೆಣ್ಣು ಮಕ್ಕಳು ಅವನಿಗೆ ಹುಟ್ಟಿದರು. ಮಕ್ಕಳು ಯೋಬನಿಗೆ ಕಳೆದು ಹೋದ 2ರಷ್ಟು ಆಸ್ತಿಯನ್ನು ಕೊಟ್ಟರು. ಹಾಗೆ ದೇವರು ಕರೆದಾಗ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಾದ್ರೆ ನಾನಾ ರೀತಿಯಲ್ಲಿ ಈ ರೀತಿ ಆಗಲೇಬೇಕಾಗಿದೆ. ಇದು ಕೂಡ ಒಂದು ದೇವರ ಪ್ರೀತಿ. ಕಷ್ಟ, ಸಂಕಟ, ದುಃಖಗಳು, ವಿರೋಧಿಗಳು ಬರ್ತಾರೆ, ನಾವು ಬೇಸರಗೊಳ್ಳಬಾರ್ದು. ಇದು ನಮಗೆ ಧೈರ್ಯಕ್ಕೆ ಒಂದು ಪಾಠವಾಗಿದೆ. ಇದು ನನ್ನ ಜೀವಿತದಲ್ಲಿ ಆಗಲೇ ಹೇಳಿದಾಗೆ 100ರಲ್ಲಿ 50 ಭಾಗ ನನ್ನ ಜೀವಿತದಲ್ಲಿ ಎಲ್ಲ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಎಷ್ಟೇ ಒಳ್ಳೇದು ಹೇಳಿದ್ರು, ಏನೇ ಮಾಡಿದ್ರು, ವಿರೋಧ ಮಾತಾಡೋದು, ಒಂದ್ಸಲ ನೈಸಾಗಿ ಮಾತಾಡ್ತಾರೆ, ನೆಗಾಡ್ತಾರೆ, ಕಡೆಗೆ ಹೋಗಿ ಒಳ ಗುಂಪು, ಈ ರೀತಿಯಲ್ಲಿ ಇರುವ ಸ್ಥಳದಲ್ಲಿ ಕೂಡ ಇದುವೇ ನಡೀತಾ ಇದೆ. ಆದರೆ ದೇವರು ಯೋಬನ ಪರದ ಇದ್ದ ಹಾಗೆ ದೇವರು ನನ್ನ ಪರವಾಗಿ ಇದ್ದು ನನ್ನ ಎಲ್ಲ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸ್ತಾ ಇದ್ದಾರೆ. ಅವರ ಎದುರು ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಇದಕ್ಕೂ ಹಲವಾರು ಜನ ಹೇಳಿದ್ರು, ನೋಡಪ್ಪ ನಮಗೆ ಇಷ್ಟೆಲ್ಲ ಆಸ್ತಿ ಇದೆ, ಪಾಸ್ತಿ ಇದೆ, ಇಂಥ ಮನೆ ಇದೆ, ನಮಗೆ ಶಾಂತಿ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ಜೀವಿಸಕ್ಕೆ ಆಗ್ತಾ ಇಲ್ಲ, ನೀನು ಏನು ಇಲ್ಲದ ಒಂದು ಕೆಲಸಕ್ಕೆ ಹೋಗೋದಿಲ್ಲ, ಯಾವುದೂ ಇಲ್ಲ, ಆದರೂ ಇಷ್ಟೊಂದು ಶಾಂತಿ ಸಮಾಧಾನದಿಂದ ಬಹಳ ಚೆನ್ನಾಗಿದ್ದೀಯಪ್ಪ, ದೇವರು ನಿನ್ನೊಂದಿಗೆ ಇದ್ದಾರಪ್ಪ ಖಂಡಿತವಾಗಿ ಅಂತೇಳಿ ಈ ರೀತಿ ನನ್ನ ಎದುರೇ ಮಾತನಾಡಿದವರು ಇದ್ದಾರೆ. ಒಳಗೊಳಗೆ ಅವನು ಏನು ಮಾಡ್ತಾನೆ, ಎಲ್ಲಿಂದ ಬರ್ತದೋ ಏನು ಬರ್ತದೋ ಅಂತೇಳಿ ಅವಕ್ಕೆ ಒಳಗೊಳಗೆ ಮಾತಾಡೋರು ಕೂಡ ಇದ್ದಾರೆ. ಒಬ್ಬೊಬ್ರು ಹೇಳ್ತಾರೆ ತಿಂಗಳಿಗೆ ಅವನಿಗೆ 30,000 ಬರ್ತದೆ, ಕ್ರಿಶ್ಚಿಯನ್ ಸಂಸ್ಥೆಯಿಂದ 35,000 ಬರ್ತದೆ, ಈ ರೀತಿ ಮಾತನಾಡಿದವರು ಕೂಡ ಇದ್ದಾರೆ. ಆದರೆ ಪ್ರಮಾಣ ಮಾಡಿ ಹೇಳಿದ್ದೇನೆ, ಕ್ರಿಶ್ಚಿಯನ್ ಸಂಸ್ಥೆಯಿಂದ 1 ಪೈಸೆ ನನಗಿಲ್ಲ. ದೇವರು ಯಾರ ಮುಖಾಂತರ ಕೊಡಿಸ್ಬೇಕು ಅವರ ಮುಖಾಂತರ ಕೊಡಿಸ್ತಾರೆ. ಎಲ್ಲವನ್ನ ದೇವರು ಯಾರ ಮುಖಾಂತರ ನನಗೆ ಸಹಾಯ ಮಾಡಿಸ್ಬೇಕೋ ಮಾಡಿಸ್ತಾರೆ. ದೇವರು ಆದುಕೊಂಡವರ ಮುಖಾಂತರ ಮಾತ್ರ, ಎಲ್ಲರ ಮುಖಾಂತರ ಅಲ್ಲ. ಇರೋದರಲ್ಲಿ ತೃಪ್ತಿ ಪಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೇನೆ, ದಯವಿಟ್ಟು ಹೊಟ್ಟೆಗಿಚ್ಚು ಪಡಬೇಡಿ. ಹಾಗೆ ಇವತ್ತು ಅನೇಕರು ಇದನ್ನು ಕೂಡ ಮಾತನಾಡೋರಾಗಿದ್ದಾರೆ. ಎಷ್ಟೋ ದುಡಿತೇವೆ, ಏನೋ ಮಾಡಿಸ್ತೇವೆ, ಎಷ್ಟೋ ಆಸ್ತಿ ಇದೆ, ಆದರೂ ನಮಗೆ ಸಂತೋಷದಲ್ಲಿ ಜೀವಿಸಕ್ಕೆ ಆಗ್ತಾ ಇಲ್ಲ. ಅವನು ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಎಲ್ಲ ದೇವರು ಆ ಪರಮಾತ್ಮ ನಿನ್ನೊಂದಿಗೆ ಇದ್ದಾರಪ್ಪ ಅಂತ ದೇವರು ನಮಗೆ ಸ್ತೋತ್ರ. ಅಷ್ಟಾದರೂ ನಿಮ್ಮ ಬಾಯಿಂದ ಬಂತಲ್ಲ ಅಂತ ನಾನು ಹೇಳೋವನಾಗಿದ್ದೇನೆ. ಹಾಗೆ ಇವತ್ತು ಆತನು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ, ಧೂಳು ಬೂದಿಗಳಿಗೆ ಸಮಾನನಾಗಿದ್ದೇನೆ. ಇದು ಇತರರಿಗೆ ಸಾಕ್ಷಿಗಳಾಗಲಿಕ್ಕೋಸ್ಕರ. ಇದನ್ನು ಕೂಡ ನಾವು ಹಾಗೆ ದೇವರೊಂದಿಗೆ ಜೀವಿಸುವಾಗ ಕಷ್ಟ, ಸಂಕಟ, ದುಃಖ ಬಂದರೆ ನಾವು ಸಂತೋಷವಾಗಿ ದೇವರಿಗೆ ಸ್ತೋತ್ರ ಮಾಡಿ ನಾವು ಜೀವಿಸುವವರಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಅದೇ ಯೇಸುಸ್ವಾಮಿ ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನೀವು ನನ್ನವರಾದ್ದರಿಂದ ಈ ಲೋಕದಲ್ಲಿ ನಿಮಗೆ ಬಹಳ ಕಷ್ಟ ಇದೆ ಅಂತೇಳಿ ಯೋಹಾನ 15ನೇ ಅಧ್ಯಾಯದಲ್ಲಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಮಗೆ ಸ್ತೋತ್ರ. 20ನೇ ವಚನ, ನಾನು ಮೊರೆ ಇಟ್ಟರೂ ನೀನು ಉತ್ತರ ಕೊಡುವುದಿಲ್ಲ, ಎದ್ದು ನಿಂತರೂ ನನ್ನನ್ನು ಸುಮ್ಮನೆ ನೋಡುತ್ತಿರುವಿ.
ನೋಡಿ ಅಲ್ಲಿವರೆಗೆ ಎಷ್ಟು ಯೋಬ ಏನು ಮಾಡ್ತಾ ಕಷ್ಟ ಸಂಕಟ ದುಃಖದಲ್ಲಿ ಯೋಬ ದೇವರಿಗೆ ಮೊರೆಟ್ಟಿದ್ದಾನೆ. ಆದರೆ ದೇವರು ಉತ್ತರ ಕೊಡಲಿಲ್ಲ. ಎದ್ದು ನಿಂತರೂ ನನ್ನನ್ನು ಸುಮ್ಮನೆ ನೀನು ನೋಡ್ತಾ ಇದ್ದೀಯಲ್ಲ, ನನ್ನ ಮಾತಿಗೆ ಯಾಕೆ ನೀನು ಉತ್ತರ ಕೊಡ್ತಾ ಇಲ್ಲ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀಯ, ನಾನು ಕಷ್ಟದಲ್ಲಿ ಎದ್ದು ನಿಂತರೂ ಕೂಡ ನನ್ನನ್ನು ನೋಡಿಕೊಂಡು ನೀನು ಸುಮ್ಮನೆ ಆಗಿದ್ದೀಯಲ್ಲ ಅಂತ. ಆದರೆ ದೇವರ ಪ್ರತಿ ಒಂದು ದೇವರ ಚಿತ್ತ ಇದೆ, ದೇವರ ಒಂದು ಉದ್ದೇಶವಿದೆ. ಇಷ್ಟು ದಿವಸ ನೀನು ಹೀಗೆ ಇರಬೇಕು, ನೀನು ಇಷ್ಟು ಕಷ್ಟ ಪಡಲೇಬೇಕು, ನೀನು ನಿನ್ನ ಮುಖಾಂತರ ಈ ಕಾರ್ಯಗಳು ಆಗಲೇಬೇಕು, ಇಂಥವರಿಗೆ ನನ್ನ ಪರವಾಗಿ ನೀನು ಸಾಕ್ಷಿ ನುಡಿಯಲೇಬೇಕು ಅಂತ ಹೇಳಿ ಪ್ರತಿ ಒಂದು ಕೆಲಸ ಕಾರ್ಯಗಳಿಗೆ ದೇವರು ಆದುಕೊಂಡವರ ಮುಖಾಂತರ ಒಂದು ಸಮಯವನ್ನು ಪಡಿಸಿರುತ್ತಾರೆ. ಅದಕ್ಕೆ ಬೇಕಾಗಿದ್ದನ್ನು ಮೊದಲೇ ಎಲ್ಲ ಒಂದು ದೇವರ ಉದ್ದೇಶವಾಗಿದೆ, ದೇವರ ಚಿತ್ತವಾಗಿದೆ. ಅಲ್ಲಿವರೆಗೆ ಅದು ನಾವು ಪ್ರಾರ್ಥನೆ ಮಾಡಲೇಬೇಕು. ಆದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ಅದು ಒಂದು ದೇವರ ಪ್ರೀತಿ. ಆದರೂ ದೇವರು ಕೈ ಬಿಡುವರಲ್ಲ. ಆ ದಿವಸ ಬಂದಾಗ ದೇವರ ಉದ್ದೇಶ ನೆರವೇರಿದ ಮೇಲೆ ಅದು ಅಲ್ಲಿ ಏನಾಗ್ತದೆ, ನಾವು ಕಷ್ಟದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಕೂಡ ದೇವರು ಯೆಶಾಯನ ಮುಖಾಂತರ ಹೇಳಿದ್ದಾರೆ, ಇದು ಮಳೆಯು ಬಂದು ಭೂಮಿಯನ್ನು ಹದಗೊಳಿಸಿ ರೈತರಿಗೆ ಬೇಕಾದಂಥ ನೀರನ್ನು ಒದಗಿಸಿ ಹುಲ್ಲನ್ನು ಹಸಿರು ಮಾಡಿ ಅದು ಫಲ ಕೊಡದೆ ಮಳೆಗಾಲ ಮುಗಿಯುವುದಿಲ್ಲ, ಮಳೆ ವಾಪಸ್ಸು ಹೋಗುವುದಿಲ್ಲ ಎಂಬುದಾಗಿ. ಅದೇ ರೀತಿ ಚಳಿಗಾಲದಲ್ಲಿ ಕೂಡ ಪ್ರತಿಯೊಂದಕ್ಕೆ ದೇವರು ಸಮಯವನ್ನು ನಿಗದಿಪಡಿಸಿದ್ದಾರೆ. ಅದು ಬಂದು ಅದರ ಕೆಲಸ ಮಾಡದೆ ಅದು ಹಿಂದಿರುಗಿ ಹೋಗುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಳಿ. ಉದಾಹರಣೆಗೆ ಒಂದು ಚಂಡಮಾರುತ, ಬೆಟ್ಟ ಜರಿಯುವಂಥದ್ದು, ಸುನಾಮಿ ಬರ್ಬೋದು. ಇಷ್ಟು ಗಂಟೆ ನೋಡಿ ವಿಜ್ಞಾನಿಗಳು ಹೇಳ್ತಾರೆ, ಇಷ್ಟು ಗಂಟೆಗೆ ಇಷ್ಟು ಕಿಲೋಮೀಟರ್ ಗಾಳಿ ಬೀಸ್ತದಪ್ಪ ಅಂತ. ಅದು ಒಂದು ದೇವರ ಆಜ್ಞೆಯಾಗಿದೆ. ಆ ದಿವಸ ಆ ಸ್ಪೀಡು ಅದು ಎಲ್ಲಿ ಎಷ್ಟು ನಾಶ ಮಾಡಬೇಕು ಅಷ್ಟಾದ ಮೇಲೆ ಅದು ಹಿಂದಿರುಗಿ ಹೋಗುವಂಥದ್ದು. ಹಾಗೆ ದೇವರು ಆದುಕೊಂಡವರಿಗೋಸ್ಕರ ದೇವರು ಒಂದೊಂದು ಚಿತ್ತವನ್ನು ಪದ್ಧತಿಯನ್ನು ನೆರವೇರಿಸಿದ್ದಾರೆ. ಅದು ನೆರವೇರಿದ ಮೇಲೆ ಅಲ್ಲಿ ಮತ್ತೆ ಅವರ ಮೇಲೆ ಬರಲು ಸಾಧ್ಯ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ, ಕಷ್ಟ ಸಂಕಟ ದುಃಖಗಳು ಬಂದು ಹೋಗಿದ್ದರೆ, ನಿಮಗೆ ವಿರುದ್ಧವಾಗಿ ಯೋಚನೆ ಮಾಡಿದರೆ, ಮಾತಾಡಿದ್ದರೆ ಅವರನ್ನು ಕ್ಷಮಿಸಲಿ ಕರ್ತನೇ. ಅವರನ್ನು ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪಗಳು ಪರಿಹಾರ, ಶಾಂತಿ, ಸಮಾಧಾನ, ಜ್ಞಾನ ನೀವು ಆರಿಸಿಕೊಂಡವರಿಗೆಲ್ಲವನ್ನು ಇದನ್ನು ಕೊಟ್ಟು ಅವರು ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿ ನುಡಿಯುವಂತಾಗಲಿ. ಅದಕ್ಕೆ ಬೇಕಾದಂಥ ಶಾಂತಿ, ಸಮಾಧಾನ, ಜ್ಞಾನವನ್ನು ಕೊಟ್ಟು ವಿಶೇಷವಾಗಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಸಾಕ್ಷಿಯಾಗಿ ಮಾರ್ಪಡಿಸಲಿ. ಆಮೇನ್.